ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಭವಾನಿ ಶಂಕರ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಹೃದಯಪೂರ್ವಕ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಚಾನೆಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಸೌಂದರ್ಯ, ಸಮತೋಲನ ಮತ್ತು ಮಾಧುರ್ಯದ ಮೂರ್ತಿಯಾಗಿರುವ ತುಲಾ ರಾಶಿಯವರೇ ಎಚ್ಚರ. 2026ನೇ ವರ್ಷ ನಿಮ್ಮ ಪಾಲಿಗೆ ಕೇವಲ ಹೊಸ ವರ್ಷವಲ್ಲ, ಅದು ನಿಮ್ಮ ಗೌರವದ ಪುನರುದಯ ಮತ್ತು ಆರ್ಥಿಕ ಸಮೃದ್ಧಿಯ ಮಹಾಸಂಗಮದ ವರ್ಷ. ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸಿರುವ ದ್ವಂದ್ವ, ಗೊಂದಲ ಮತ್ತು ಭಾವನಾತ್ಮಕ ಅನ್ಯಾಯಗಳು ನಿಮ್ಮ ಹೃದಯಕ್ಕೆ ತೀವ್ರ ನೋವು ತಂದವು. ನಿಮ್ಮ ಮಾತಿಗೆ ಬೆಲೆ ಕೊಡದವರು, ನಿಮ್ಮ ಶಾಂತಿಯನ್ನು ದುರ್ಬಳಕೆ ಮಾಡಿಕೊಂಡವರು, ಇವೆಲ್ಲವೂ ಈಗ ಭೂತಕಾಲ. ಈ ವರ್ಷ ನಿಮ್ಮನ್ನು ಕಡೆಗಣಿಸಿದವರು ಈಗ ನಿಮ್ಮ ನೆರಳು ಹುಡುಕುವ ಸ್ಥಿತಿಗೆ ಬರುತ್ತಾರೆ. ನೀವು ಮೌಲ್ಯಕ್ಕಾಗಿ ಹಂಬಲಿಸಿದ ಸ್ಥಳದಲ್ಲೇ ಈ ವರ್ಷ ನೀವು ರಾಜರಾಣಿಯರಂತೆ ಮೆರೆಯಲು ಸಿದ್ಧರಾಗಿದ್ದೀರಿ. ನಿಮಗೆ ಲಭಿಸುವ ಆ ಅದೃಷ್ಟದ ಬಾಗಿಲು ಯಾವುದು? ನಿಮ್ಮ ಮುಂದೆ ಬರುವ ಭಯಂಕರ ಸವಾಲು ಯಾವುದು? ಅದನ್ನೇನು ಜಯಿಸುವುದು? ಎಲ್ಲವನ್ನೂ ಹೇಳುತ್ತೇವೆ. ಅದಕ್ಕೂ ಮೊದಲು ವಿಡಿಯೋಗೆ ಒಂದು ಲೈಕ್ ಕೊಡಿ. ತುಲಾ ರಾಶಿಯವರ ಅಧಿಪತಿ ಶುಕ್ರ. ಶುಕ್ರನಿಗೆ ಒಡೆಯ ಮಹಾಲಕ್ಷ್ಮಿ. ಹಾಗಾಗಿ ನಿಮ್ಮ ಜೀವನದಲ್ಲಿ ಐಶ್ವರ್ಯ ಹಾಗೂ ಸೌಂದರ್ಯದ ಆಶೀರ್ವಾದ ನಿಮಗೆ ಸಹಜ. 2026ರಲ್ಲಿ ನಿಮ್ಮ ಶುಭತಾರೆ ಉದಯಿಸಲು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಓಂ ಶ್ರೀ ಶುಕ್ರಾಯ ನಮಃ ಎಂದು ಬರೆಯಿರಿ. ಇದು ನಿಮ್ಮ ಜೀವನಕ್ಕೆ ಆಕರ್ಷಕ ಶಕ್ತಿಯನ್ನು ತರಲಿದೆ. ಸ್ನೇಹಿತರೆ, ಮೊದಲಿಗೆ ನಿಮ್ಮ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳೋಣ. ತುಲಾ ರಾಶಿಯವರಾದ ನೀವು ನ್ಯಾಯಪ್ರಿಯರು, ಎಲ್ಲರ ಬಗ್ಗೆ ಸಮವಾಗಿ ಯೋಚಿಸುವವರು. ನಿಮ್ಮ ದೊಡ್ಡ ಶಕ್ತಿ ಎಂದರೆ ನಿಮ್ಮ ಮಾತಿನ ಮಧುರತೆ, ರಾಜತಾಂತ್ರಿಕತೆ ಮತ್ತು ಜನರನ್ನು ಒಗ್ಗೂಡಿಸುವ ಸಾಮರ್ಥ್ಯ. ಆದರೆ ಇಲ್ಲಿ ನಿಮ್ಮ ಅಸಹಜ ಗುಣವೆಂದರೆ ನೀವು ನಿಮ್ಮದೇ ಆದ ತೀರ್ಮಾನ ತೆಗೆದುಕೊಳ್ಳುವಾಗ ಅತಿಯಾದ ಸಮತೋಲನವನ್ನು ಹುಡುಕುವುದರಿಂದ ತಡ ಮಾಡುವುದು. 2026ರಲ್ಲಿ ಗ್ರಹಗಳು ನಿಮಗೆ ವೇಗ, ತೀರ್ಮಾನ ಮತ್ತು ಚಾಣಾಕ್ಷತನವನ್ನು ನೀಡಲು ಕಾಯುತ್ತಿವೆ. ಗುರುಗ್ರಹವು ವರ್ಷದ ಬಹುಪಾಲು ನಿಮ್ಮ 7ನೇ ಮನೆಯಾದ ದಾಂಪತ್ಯ ಮತ್ತು ಪಾಲುದಾರಿಕೆ ಸ್ಥಾನದಲ್ಲಿ ಸಂಚರಿಸಲಿದ್ದಾನೆ. ಶನಿಯು ನಿಮ್ಮ 6ನೇ ಮನೆಯಾದ ಸಾಲ ಮತ್ತು ರೋಗ ಸ್ಥಾನದಲ್ಲಿ ಸ್ಥಿರನಾಗಿರುತ್ತಾನೆ. ಶುಕ್ರನ ಬಲವು ಈ ವರ್ಷ ನಿಮಗೆ ಪುನರುತ್ಥಾನ, ಮೆರುಗು ಮತ್ತು ಪ್ರಭಾವವನ್ನು ತರುತ್ತದೆ. ಗುರುವು ಗೌರವ ಮತ್ತು ಹಣಕಾಸಿನ ಜೋಡಣೆಯಲ್ಲಿ ಅದ್ಭುತ ಫಲ ನೀಡುತ್ತಾನೆ. ವರ್ಷದ ಮಧ್ಯಭಾಗದ ನಂತರ ಶುಕ್ರ ಗುರು ಸಂಯೋಗದಿಂದ ಯೋಗ ಕರ್ತವ್ಯ ಫಲ ಹೆಚ್ಚಿ ಸಮಾಜದಲ್ಲಿ ನಿಮ್ಮ ಹೆಸರು ಕೇಳಿಬರುತ್ತದೆ. ಯಾರು ನಿಮ್ಮ ಬಗ್ಗೆ ತಪ್ಪಾಗಿ ಅಂದಿಕೊಂಡಿದ್ದರೋ ಅದೇ ಜನರು ನಿಮ್ಮ ಬಳಿಗೆ ಬಂದು ಸಲಹೆ ಕೇಳುವ ಕಾಲ ಬರುವುದಿದೆ. ವೃತ್ತಿ ಜೀವನದ ಬಗ್ಗೆ ಮಾತನಾಡೋಣ. ತುಲಾ ರಾಶಿಯವರೇ, ನಿಮ್ಮ ಮಾತಿನ ಮಧುರತೆ, ವ್ಯವಹಾರ ಬುದ್ಧಿ ಮತ್ತು ಸಮತೋಲನ ತೋರಿಕೆ ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ತೆಗೆದುಕೊಳ್ಳುತ್ತದೆ. ಕಳೆದ ಕೆಲವು ವರ್ಷಗಳಲ್ಲಿ ಯಾರು ನಿಮ್ಮನ್ನು ಕಾರ್ಯಸ್ಥಳದಲ್ಲಿ ಕಡೆಗಣಿಸಿದ್ದರೋ 2026ರಲ್ಲಿ ಅವರೇ ನಿಮ್ಮ ಕೆಲಸವನ್ನು ಮೆಚ್ಚಿ ನೋಡುವರು. ಬಡ್ತಿ ಯೋಗ ಬಲವಾಗಿದೆ. ವಿಶೇಷವಾಗಿ ಟೀಚಿಂಗ್, ಹೋಟೆಲ್ ಮ್ಯಾನೇಜ್ಮೆಂಟ್, ಬ್ಯಾಂಕಿಂಗ್, ಕಾನೂನು, ಮಾನವ ಸಂಪನ್ಮೂಲ, ಸಾರ್ವಜನಿಕ ಸಂಪರ್ಕ ಮತ್ತು ಕಲೆ ಕ್ಷೇತ್ರದಲ್ಲಿ ಇರುವವರಿಗೆ ಈ ವರ್ಷ ಚಮತ್ಕಾರ. ಆದರೆ ನಿಮ್ಮ ಅತಿಯಾದ ಔದಾರ್ಯ ಮತ್ತು ಕಚೇರಿ ರಾಜಕೀಯವನ್ನು ನಿರ್ವಹಿಸುವಲ್ಲಿನ ಅಳುಕು ನಿಮಗೆ ತೊಂದರೆ ತರಬಹುದು. ಆಫೀಸ್ನಲ್ಲಿ ಪ್ರೊಫೆಷನಲ್ ಆಗಿರಬೇಕು, ಇಲ್ಲ ಅನ್ನು ಹೇಳಲು ಕಲಿಯಿರಿ. ಈ ವರ್ಷ ನೀವು ನಿಮಗೆ ಬೇಕಾದ ಮೆರುಗು ತೋರಿಸಿದ್ದರೆ ನೀವು ಮಣ್ಣು ಮುಟ್ಟಿದರೂ ಚಿನ್ನ ಮಾಡಬಲ್ಲಿರಿ. ಉದ್ಯೋಗ ಬದಲಾವಣೆ ಬಯಸುವವರಿಗೆ 2026ರ ಜೂನ್ ನಂತರ ಅದ್ಭುತ ಮೊತ್ತದ ಪ್ಯಾಕೇಜ್ ಜೊತೆ ಹೊಸ ಅವಕಾಶ ಸಿಗಲಿದೆ. ವ್ಯಾಪಾರಿಗಳಿಗೆ 2026 ಸುವರ್ಣ ಯುಗ. ನೀವು ವ್ಯಾಪಾರದಲ್ಲಿ ಬುದ್ಧಿವಂತರು. ಹೋಟೆಲ್, ಕಲೆ, ಬ್ಯೂಟಿ, ಡ್ರೆಸ್ ಡಿಸೈನ್, ರಿಯಲ್ ಎಸ್ಟೇಟ್ ಕ್ಷೇತ್ರಗಳಲ್ಲಿ ಅದ್ಭುತ ಲಾಭ. ಆದರೆ 7ನೇ ಮನೆಯ ಗುರು ಪಾಲುದಾರಿಕೆ ವ್ಯವಹಾರದಲ್ಲಿ ಹೊಸ ಸಂಬಂಧಗಳನ್ನು ತಂದರೂ ಅಲ್ಲಿ ಅತಿಯಾದ ನಂಬಿಕೆ ಒಳ್ಳೆಯದಲ್ಲ. ಹಣಕಾಸಿನ ವಿಷಯದಲ್ಲಿ ಲೆಕ್ಕಾಚಾರ ಪಕ್ಕಾ ಇರಲಿ. ಹೊಸದಾಗಿ ವ್ಯಾಪಾರ ವಿಸ್ತರಣೆ ಮಾಡಲು ಅಥವಾ ದೊಡ್ಡ ಹೂಡಿಕೆ ಮಾಡಲು ಇದು ಸೂಕ್ತ ಸಮಯ. ಹಣಕಾಸಿನ ವಿಷಯದಲ್ಲಿ ಈ ವರ್ಷ ಶುಕ್ರದ ಆಶೀರ್ವಾದದಿಂದ ಹಣದ ಹರಿವು ಹಲವಾರು ಮೂಲಗಳಿಂದ ಹೆಚ್ಚಾಗುತ್ತದೆ. ನಿಮ್ಮ ಸಂಗಾತಿಯಿಂದಲೂ ಉತ್ತಮ ಆರ್ಥಿಕ ಸಹಾಯ ಸಿಗುವ ಯೋಗವಿದೆ. ಆದರೆ ಖರ್ಚು ಸಹ ಅಂತೆಯೇ ಇರುತ್ತದೆ. ಮನೆ, ವಾಹನ, ಆಸ್ತಿ ಮತ್ತು ಸಂಬಂಧಿಕರ ಆರೋಗ್ಯಕ್ಕೆ ಹೆಚ್ಚು ಖರ್ಚು ಆಗಬಹುದು. ಹಳೆಯ ಸಾಲಗಳಿಂದ ಒತ್ತಡ ಇದ್ದರೂ ವರ್ಷದ ಮಧ್ಯಭಾಗದಲ್ಲಿ ದೊಡ್ಡ ಮೊತ್ತ ಕೈಗೆ ಬಂದು ಒಂದೇ ಬಾರಿಗೆ ಸಾಲ ತೀರಿಸುವ ಯೋಗ ಬಲವಾಗಿದೆ. ಹೂಡಿಕೆ ಮಾಡುವಾಗ ಐಷಾರಾಮಿ ಮತ್ತು ಸೌಂದರ್ಯಕ್ಕೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡಿದರೆ ಲಾಭದಾಯಕವಾಗಬಹುದು. ಕುಟುಂಬ ಜೀವನದಲ್ಲಿ 2026 ಶಾಂತಿ ಮತ್ತು ಸಂತೋಷ ತರುತ್ತದೆ. 7ನೇ ಮನೆಯ ಗುರು ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆ ಮತ್ತು ಗೌರವವನ್ನು ಹೆಚ್ಚಿಸುತ್ತಾನೆ. ಆದರೆ ನಿಮ್ಮ ಮಾತೆ ಆಡದೆ ಮನಸ್ಸಿನಲ್ಲಿ ಕೋಪ ತಾಳುವ ಗುಣ ಸಂಗಾತಿಯನ್ನು ಹೆದರಿಸಬಹುದು. ದಯವಿಟ್ಟು ನಿಮ್ಮ ಭಾವನೆಗಳನ್ನು ಮುಕ್ತವಾಗಿ ಹೇಳಿ. ಆಗಸ್ಟ್ ತಿಂಗಳು ದಂಪತಿಗಳಿಗೆ ಪ್ರಣಯ ಮತ್ತು ಪ್ರವಾಸಕ್ಕೆ ಸೂಕ್ತ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಂಡುಬರುತ್ತದೆ.
ಅವಿವಾಹಿತರಿಗೆ 2026ರಲ್ಲಿ ಕಂಕಣ ಭಾಗ್ಯ ಬಲವಾಗಿದೆ. ಮದುವೆ ನಿಶ್ಚಯವಾಗುವ ಯೋಗ ಬಲವಾಗಿದೆ. ಪ್ರೇಮಿಗಳಿಗೆ ಮನೆಗೆ ಒಪ್ಪಿಸಲು ಸ್ವಲ್ಪ ಕಷ್ಟವಾದರೂ ಕೊನೆಯಲ್ಲಿ ಜಯ. ಸ್ವಂತ ಮನೆ ಎಂಬ ಕನಸು 2026ರಲ್ಲಿ ಸಾಕಾರಗೊಳ್ಳಲಿದೆ. ಮನೆ ಕೆಲಸದ ಕಾರ್ಯಗಳ ಪೂರ್ಣಗೊಳ್ಳುವಿಕೆ, ಗೃಹ ಪ್ರವೇಶ, ವಾಹನ ಖರೀದಿಯ ಯೋಗವಿದೆ. ಆಸ್ತಿ ವಿಷಯದಲ್ಲಿ ಸಹೋದರರೊಂದಿಗೆ ಮನಸ್ತಾಪ ಉಂಟಾದರೂ ನಿಮ್ಮ ನ್ಯಾಯದ ಸ್ವಭಾವದಿಂದ ಅಂತಿಮವಾಗಿ ಜಯ ನಿಮ್ಮದೇ. ಆರೋಗ್ಯದ ವಿಚಾರದಲ್ಲಿ ಶನಿಯು 6ನೇ ಮನೆಯಲ್ಲಿ ಇರುವುದರಿಂದ ಹೊಟ್ಟೆ, ಅಸಿಡಿಟಿ, ಚರ್ಮ ಮತ್ತು ನರಸಂಬಂಧಿ ಸಮಸ್ಯೆಗಳನ್ನು ನಿರ್ಲಕ್ಷಿಸಬೇಡಿ. ನೀರು ಸಂಬಂಧಿ ಕಾಯಿಲೆಗಳ ಬಗ್ಗೆ ಎಚ್ಚರವಿರಲಿ. ತಾಯಿಯ ಆರೋಗ್ಯಕ್ಕಾಗಿ ವಿಶೇಷ ಗಮನ ಅಗತ್ಯ. ನಿಯಮಿತ ಯೋಗ ಮತ್ತು ಧ್ಯಾನದಿಂದ ಮಾನಸಿಕ ಸಮತೋಲನ ಕಾಪಾಡಿಕೊಳ್ಳುವುದು ಅತಿ ಮುಖ್ಯ. ಮನೆಯಲ್ಲಿ ಧಾರ್ಮಿಕ ಚಟುವಟಿಕೆಗಳು ನೆಮ್ಮದಿ ತರುತ್ತವೆ. ಲಕ್ಷ್ಮೀನಾರಾಯಣ ಪೂಜೆ, ಶುಕ್ರವಾರದ ವ್ರತ, ಕಾಶಿ ಅಥವಾ ತಿರುಪತಿ ಯಾತ್ರೆ ಸಾಧ್ಯ. ಮಕ್ಕಳಿಲ್ಲದೆ ಕೊರಗಿರುವ ದಂಪತಿಗಳಿಗೆ ಸಂತಾನ ಯೋಗ ಬಲವಾಗಿರುವುದರಿಂದ ಶುಭವಾರ್ತೆಯ ವರ್ಷ. ಮನೆಯಲ್ಲಿ ನಾಮಕರಣ, ಗೃಹ ಪ್ರವೇಶ ಮತ್ತು ಇತರೆ ಶುಭ ಕಾರ್ಯಗಳು ನಡೆಯುತ್ತವೆ. ಇದೀಗ ನಿಮ್ಮ ಜೀವನದಲ್ಲಿ ಎದುರಾಗುವ ಒಂದು ದೊಡ್ಡ ಸವಾಲಿನ ಬಗ್ಗೆ. ಶನಿಯು 6ನೇ ಮನೆಯಲ್ಲಿರುವುದರಿಂದ ಗುಪ್ತ ಶತ್ರುಗಳ ಕಾಟ ಮತ್ತು ಆರೋಗ್ಯದ ನಿರ್ಲಕ್ಷ್ಯವೇ 2026ರ ನಿಮ್ಮ ಪ್ರಮುಖ ಸವಾಲು. ನಿಮ್ಮ ವಿಶ್ವಾಸಾರ್ಹ ವ್ಯಕ್ತಿಯೊಬ್ಬರಿಂದಲೇ ದ್ರೋಹ ಅಥವಾ ಭಾವನಾತ್ಮಕ ಮೋಸ ಸಂಭವಿಸಬಹುದು. 2026ರ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ ಮೋಸ ಮಾಡುವ ಸಾಧ್ಯತೆ ಇದೆ. ರಹಸ್ಯಗಳನ್ನು ಯಾರಿಗೂ ಹೇಳಬೇಡಿ. ನಿಮ್ಮ ಒಳ್ಳೆಯತನಕ್ಕೆ ಮಿತಿ ಇರಲಿ. ಈ ಸವಾಲಿನಿಂದ ಹೊರಬರುವುದು ಹೇಗೆ? ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿ ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡಿ. ಓಂ ಶ್ರೀಂ ಹ್ರೀಂ ಶ್ರೀಂ ಲಕ್ಷ್ಮೀ ಭವಾಯ ನಮಃ ಮಂತ್ರವನ್ನು ಪ್ರತಿದಿನ ಜಪಿಸಿ. ತಾಯಿಯ ಪಾದ ಮುಟ್ಟಿ ಆಶೀರ್ವಾದ ಪಡೆದು ಹೋಗಿ. ಆರೋಗ್ಯದ ಬಗ್ಗೆ ಅತಿ ಹೆಚ್ಚು ಗಮನವಿರಲಿ. ತುಲಾರಾಶಿಯವರೇ, 2026 ನಿಮ್ಮ ಆತ್ಮವಿಶ್ವಾಸದ ಪುನರುದಯ. ನೀವು ಮಿನುಗಲು, ಮೇಲುಗೈ ಸಾಧಿಸಲು, ಮೌಲ್ಯ ಪಡೆಯಲು ಈ ವರ್ಷವೇ ಸೂಕ್ತ. ನಿಮ್ಮ ಒಳ್ಳೆಯತನಕ್ಕೆ ಮಿತಿ ಇರಲಿ. ನಿಮ್ಮ ಮೌಲ್ಯಕ್ಕೆ ಬೆಲೆ ಕೇಳಿ. ಪ್ರಪಂಚಕ್ಕೆ ನೀವು ಯಾರು ಎಂಬುದನ್ನು ತೋರಿಸಿ. ಈ ವಿಡಿಯೋದಲ್ಲಿದ್ದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ತುಲಾ ರಾಶಿಯ ಸ್ನೇಹಿತರಿಗೆ ವಾಟ್ಸಾಪ್ನಲ್ಲಿ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಓಂ ಶ್ರೀ ಶುಕ್ರಾಯ ನಮಃ ಎಂದು ಬರೆಯಲು ಮರಿಬೇಡಿ. ಎಲ್ಲರಿಗೂ ಸಹ ಶುಭವಾಗಲಿ.